ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವ್ಯ ಮೀಮಾಂಸೆ ಬಗ್ಗೆ ಕಳೆದ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಕಾವ್ಯ ಮೀಮಾಂಸೆಯಲ್ಲಿ ಮತ್ತೆ ಒಂದು ಮುಖ್ಯವಾಗಿರೋದು ಅಂಶ ಅಂದ್ರೆ ರಸ ಅಂತ ಬರುತ್ತೆ. ಈ ರಸದ ಬಗ್ಗೆ ತಿಳ್ಕೊಳ್ಳೋದೇನು ಅಂದ್ರೆ ಋಗ್ವೇದದಲ್ಲಿಯೇ ಈ ಮಾತು ಬಳಕೆಯಾಗಿರೋದು. ಇಲ್ಲಿ ರಸಕ್ಕೆ ರುಚಿ ಎಂದು ಮತ್ತೆ ಇನ್ನು ಕೆಲವು ಕಡೆ ಮಾಧುರ್ಯ ಎನ್ನುವ ಅರ್ಥ ಇದೆ. ಉಪನಿಷತ್ತಲ್ಲಿ ಈ ಪದ ಬಳಕೆಯಾಗಿದೆ. ಅಲ್ಲಿದು ಅನುಭವದ ತುತ್ತ ತುದಿಯನ್ನ ಸೂಚಿಸುವ ಶಬ್ದ. ಭಗವದ್ಗೀತೆಯಲ್ಲಿ ಸ್ಥಿತಿ ಪ್ರಜ್ಞನಾದ ಲಕ್ಷ್ಮಣನನ್ನು ಹೇಳುವಾಗ ರಸದ ಉಲ್ಲೇಖ ಇದೆ. ಲಕ್ಷಣವನ್ನು ತಿಳಿಸುವ, ಆದ್ರೆ ಅದು ಕಿರಿದಾದ ಅರ್ಥದ ಹಿನ್ನೆಲೆಯಲ್ಲಿ ಬಳಕೆಯಾಗಿರೋದು. ಮುಂದೆ ಈ ಶಬ್ದ ಕಲಾವಲಯವನ್ನು ಪ್ರವೇಶಿಸಿದಾಗ ತನ್ನ ಅರ್ಥ ವ್ಯಾಪ್ತಿಯನ್ನ ಸೌಂದರ್ಯ ಅನುಭವ ಮತ್ತು ಅದರಿಂದ ಲಭಿಸುವ ಆನಂದ ಎನ್ನುವವರೆಗೆ ಹಿಗ್ಗಿಸಿಕೊಂಡಿತು. ರಾಮಾಯಣದ ಬಾಲಕಾಂಡದಲ್ಲಿ ರಸ ಎಂಬ ಮಾತು ಕಾವ್ಯ ಅನುಭವ ಎಂಬ ಅರ್ಥದಲ್ಲಿ ಬಳಸಿರುವುದು ಮಾತ್ರವಲ್ಲದೆ ಅಲ್ಲಿ ಶೃಂಗಾರವೇ ಮುಂತಾದ ಲಾರಸಗಳು ಉಕ್ತವಾಗಿವೆ. ಆದರೆ ಕೆಲವರು ರಸದ ಪ್ರಸ್ತಾಪವಿರುವ ಆ ಶ್ಲೋಕವನ್ನ ಪ್ರಕ್ಷಿಪ್ತತೆ ಅಂತ ಕರೀತಾರೆ. ಈಗ ತಿಳಿದಿರುವ ಮಟ್ಟಿಗೆ ರಸವನ್ನ ಕಾವ್ಯ ಅನುಭವ ಎಂಬ ಪದದಲ್ಲಿ ಬಳಸಿ ಲಾ ರಸಗಳನ್ನ ಹೇಳಿದವನು ಮೊಟ್ಟ ಮೊದಲಿಗೆ ಭರತನೇ ಎನ್ನಬೇಕಾಗುತ್ತದೆ. ಭರತನೇ ಕಾವ್ಯ ಮೀಮಾಂಸೆಯಲ್ಲಿ ರಸ ಪ್ರತಿಪಾದನೆಯ ಆಧಾರ ಸ್ತಂಭ ಅಂತ ಕರೀತಾರೆ. ಮೊದಲು ನಾಟಕ ಕಲೆಗೆ ಸೀಮಿತವಾಗಿದ್ದ ಈ ರಸದ ಬಗ್ಗೆ ಮೊದಲು ಬಂದಿರೋದು ಯಾರು? ಭರತನಿಂದ ಶುರುವಾಗಿತ್ತು. ಈ ರಸ ಪ್ರಕ್ರಿಯೆ ಆನಂದವರ್ಧನ ಮುಂತಾದವರ ಕಾಲಕ್ಕೆ ಸಾಹಿತ್ಯ ವಿಮರ್ಶೆಯಲ್ಲಿ ಅಗ್ರಸ್ಥಾನ ಪಡೆಯಿತು. ರಸ ತತ್ವವನ್ನ ಕಾವ್ಯ ಚಿಂತನೆಗೆ ಅಳವಡಿಸಿದ ಶ್ರೇಯಸ್ಸು ಆನಂದವರ್ಧನಿಗೆ ಸಲ್ಲುತ್ತದೆ. ಕಾವ್ಯದಲ್ಲಿರುವ ಮೇರು ನೋಟದ ಪಾತ್ರವನ್ನ ಮಾತ್ರ ಗುಣಾಲಂಕಾರಗಳು ವಿವರಿಸಬಹುದು. ಇವೆಲ್ಲ ಕಾವ್ಯ ಶರೀರದ ಧರ್ಮಗಳು ಮಾತ್ರ. ಕಾವ್ಯದ ಜೀವರಸ ಸಾಹಿತ್ಯ ದರ್ಪಣದ ವಿಶ್ವನಾಥ ವಾಕ್ಯರಸಾತ್ಮಕಂ ಕಾವ್ಯಂ ಅಂತ ಕರೆದ. ಅಂದ್ರೆ ರಸಾತ್ಮಕವಾದ ವಾಕ್ಯವೇ ಕಾವ್ಯ ಅಂತ ಅರ್ಥ. ಕನ್ನಡದಲ್ಲಿ ರಸ ಪ್ರಸ್ಥಾನದ ಮಹತ್ವವನ್ನ ಪಂಪನಿಂದ ಕುವೆಂಪುವರೆಗೆ ಎಲ್ಲಾ ಕನ್ನಡ ಕವಿಗಳು ಕೂಡ ಎತ್ತಿ ತೋರಿಸ್ತಾರೆ. ರಸ ಕಾವ್ಯದ ಜೀವ ಎಂಬುದನ್ನ ಒಪ್ಕೋತಾರೆ. ರಸವನ್ನ ಕಾವ್ಯದ ಜೀವ ಅಂತ ಹೇಳ್ತಾರೆ. ಕಾವ್ಯ ಅನುಭವವನ್ನ ನಾಗವರ್ಮನ ಕೊನೆಗೆ ಕಾವ್ಯದಲ್ಲಿ ನಿಲ್ಲತಕ್ಕದ್ದು ರಸ ಒಂದೇ ಎಂಬುದನ್ನ ಕಾವ್ಯ ಕವಿತ್ವ ಮಾತು ಉಪಮಾತೀತಂ ರಸೋಪೇತಂ ಎಂಬ ಮಾತಿನಲ್ಲಿ ವ್ಯಕ್ತಪಡಿಸ್ತಾನೆ. ರಸಜ್ಞರಿಗೆ ಮಾತ್ರ ತಿಳಿಯುವಂಥದ್ದು. ರಸಜ್ಞರೆಂದರೆ ರಸಭಾವವನ್ನ ಬಲ್ಲ ಸಹೃದಯರು. ಶಾಸ್ತ್ರೀಯ ಸಂಗೀತವನ್ನ ಸವಿಯಲು ಹೇಗೆ ಸಂಗೀತದ ಸಂಸ್ಕಾರ ಅಗತ್ಯವೋ ಹಾಗೆಯೇ ರಸ ಸ್ವಾದನೆ ಮಾಡಲು ಕಾವ್ಯ ಸಂಸ್ಕಾರ ಬೇಕು. ರಸ ಪ್ರಸ್ಥಾನದ ನೇತಾರನಾದ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ರಸ ನಿಷ್ಪತ್ತಿಯಾಗುವ ಬಗೆಯನ್ನ ಸೂತ್ರ ರೂಪದಲ್ಲಿ ಹೇಳ್ತಾನೆ. ಹೇಗಂದ್ರೆ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ ಸನಿಷ್ಪತ್ತಿಯ ಅಂದ್ರೆ ವಿಭಾವಗಳು ಅನುಭಾವಗಳು ಸಂಚಾರಿ ಭಾವಗಳು ಇವುಗಳ ಸಂಯೋಗದಿಂದ ರಸ ನಿಷ್ಪತ್ತಿಯಾಗುತ್ತದೆ ಎಂಬುದನ್ನು ವಿವರಿಸ್ತಾನೆ. ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಒಂದು ಸೂತ್ರವಾಗಿ ಹೇಳೋದು ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾದ್ರ ಸನಿಷ್ಪತಿ ಅಂತ ಹೇಳ್ತಾನೆ. ಅಂದ್ರೆ
ವಿಭಾವಗಳು, ಅನುಭಾವಗಳು, ಸಂಚಾರಿ ಭಾವಗಳು ಇವುಗಳ ಸಂಯೋಗದಿಂದ ರಸ ಅನ್ನೋದು ಸೃಷ್ಟಿಯಾಗ್ತದೆ ಅಂತ ಅರ್ಥ. ಇದು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಭರತನ ಪ್ರಸಿದ್ಧವಾದ ರಸಸೂತ್ರ. ಇದರ ಸ್ಪಷ್ಟತೆಗಾಗಿ ಅವನು ಕೆಲವು ದೃಷ್ಟಾಂತವನ್ನ ಕೊಟ್ಟಿದ್ದಾನೆ. ಬೆಲ್ಲ ಮೊದಲಾದ ದ್ರವ್ಯಗಳು, ಮಸಾಲೆ, ವನಸ್ಪತಿ ಇವುಗಳಿಂದ ಹೇಗೆ ಶಾಡವ ಮೊದಲಾದ ಒಂದು ಬಗೆಯ ಶರಬತ್ತದು ಶಾಡವ ಅನ್ನೋ ವರ್ಡ್ಗೆ ಮೀನಿಂಗು ರಸಗಳು ಉಂಟಾಗ್ತವೋ ಹಾಗೆ ಅನೇಕ ಭಾವಗಳಿಂದ ಕೂಡಿದ ಸ್ಥಾಯಿ ಭಾವಗಳು ರಸತತ್ವವನ್ನ ಹೊಂದುತ್ತವೆ ಎಂಬುದು ಭರತನ ಅಭಿಪ್ರಾಯವಾಗಿದೆ. ಅಲ್ಲದೆ ನಾನಾ ಪದಾರ್ಥಗಳನ್ನ ಸೇರಿಸಿ ಮಾಡಿದ ಮೇಲೋಘರವೇ ಮುಂತಾದ ವ್ಯಂಜನಗಳನ್ನ ಅನ್ನಕ್ಕೆ ಹಾಕಿಕೊಂಡು ಊಟ ಮಾಡುತ್ತಾ ಊಟವೆಲ್ಲವನ್ನು ಅದರ ರುಚಿಯನ್ನು ಹೇಗೆ ಆಸ್ವಾದಿಸ್ತಾನೋ ಹಾಗೆಯೇ ವಿದ್ವಾಂಸರು ಭಾವ, ಅಭಿನಯ ಇವುಗಳಿಂದ ಸ್ಥಾಯಿ ಭಾವಗಳನ್ನ ಮನಸ್ಸಿನಲ್ಲಿ ಅನುಭವಿಸಿ ಸುಖ ಪಡುವುದರಿಂದ ಇವುಗಳನ್ನ ನಾಟ್ಯ ರಸಗಳು ಅಂತ ಹೇಳ್ತಾರೆ. ಇಂದು ಈ ಸಾದೃಶ್ಯಗಳಿಂದ ಭರತ ತನ್ನ ರಸಸೂತ್ರವನ್ನು ವಿವರಿಸೋಕೆ ಪ್ರಯತ್ನಿಸ್ತಾನೆ. ಒಟ್ಟಿನಲ್ಲಿ ಅವನು ಹೇಳುವ ಅಭಿಪ್ರಾಯ ಮನಸ್ಸಿಗೆ ವೇದ್ಯವಾದದ್ದು. ಅವನು ಹೇಳುವುದರ ವಿವರವನ್ನ ಚರ್ಚೆ ಮಾಡಿದಾಗ ಕೆಲವು ಸಮಸ್ಯೆಗಳು ಇರುತ್ತವೆ. ಇಲ್ಲಿ ಸ್ಥಾಯಿ ಭಾವಗಳನ್ನು ಸಹೃದಯ ಮನಸ್ಸಿನಲ್ಲಿ ಅನುಭವಿಸಿದ್ರೆ ಇದರ ಬಗ್ಗೆ ಮುಖ್ಯ ಸಮಸ್ಯೆ ಇದೆ. ಅಲ್ಲದೆ ಭರತನ ರಸಸೂತ್ರದಲ್ಲಿ ಸ್ಥಾಯಿ ಭಾವ ಎಂಬ ಪದ ಇಲ್ಲದಿರುವುದು ಚರ್ಚೆಗೆ ಆಹ್ವಾನ. ಭರತನ ರಸಸೂತ್ರವನ್ನ ವಿವೇಚಿಸಿದವರಲ್ಲಿ ಭಟ್ಟಲೊಲ್ಲಟ ಮೊದಲಿಗ. ಈತ ರಸಸೂತ್ರದಲ್ಲಿ ಇಲ್ಲದ ಸ್ಥಾಯಿ ಭಾವವನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು ಎಂದು ಹೇಳಿದ. ರತಿಯ ಮುಂತಾದ ಸ್ಥಾಯಿ ಭಾವಗಳ ವಿಭಾ ಅನುಭವ, ಸಂಚಾರಿ ಭಾವ ಸಂಯೋಗದಿಂದ ಕ್ರಮವಾಗಿ ಹುಟ್ಟಿ ಬೆಳೆದು ಪುಷ್ಟಿಗೊಂಡು ನಟರ ಕೌಶಲ್ಯದಿಂದ ಈ ನಾಟಕದ ಮೂಲ ಪಾತ್ರಗಳಾದ ದುಷ್ಯಂತ ಮುಂತಾದವರಲ್ಲಿ ಇದ್ದಂತೆ ತೋರಿ ಅದನ್ನು ನೋಡುವ ಸಹೃದಯರಿಗೆ ಸಂತೋಷವನ್ನುಂಟು ಮಾಡುತ್ತದೆ ಎಂಬುದು ಭಟ್ಟಲೊಲ್ಲಟನ ಮತ. ಭಟ್ಟಲೊಲ್ಲಟನಾದ ಮೇಲೆ ಬಂದ ಶ್ರೀ ಶಂಕ ಚಿತ್ರತುರಗ ನ್ಯಾಯದ ನೀತಿಯನ್ನ ರಸಸೂತ್ರಕ್ಕೆ ಅನ್ವಯಿಸ್ತಾನೆ. ಚಿತ್ರದ ಕುದುರೆಯನ್ನ ಕುದುರೆ ಎಂದು ಭಾವಿಸಿದ್ರು ಅದು ನಿಜವಾದ ಕುದುರೆಯಲ್ಲ. ಹಾಗೆಯೇ ವೇಷ ಹಾಕಿಕೊಂಡು ಬರುವ ನಟರನ್ನ ಪ್ರೇಕ್ಷಕರು ನಾಟಕದ ಮೂಲ ಪಾತ್ರಗಳೆಂದೇ ಭಾವಿಸಿಕೊಳ್ತಾರೆ. ನಟನಾದವನ ತನ್ನ ಕುಶಲತೆಯಿಂದ ಪ್ರದರ್ಶಿಸುವ ವಿಭಾವ, ಅನುಭಾವಗಳ ಕೃತಕವಾದವು. ಅವುಗಳನ್ನ ನಿಜ ಅಂತ ಭಾವಿಸ್ಕೊಂಡು ಅವುಗಳಿಂದ ದುಷ್ಯಂತ ಮುಂತಾದ ಮೂಲ ಪಾತ್ರಗಳ ಸ್ಥಾಯಿ ಭಾವಗಳನ್ನು ಪ್ರೇಕ್ಷಕರು ಊಹಿಸಿಕೊಳ್ತಾರೆ. ಅವು ವಾಸ್ತವವಾಗಿ ನಟನಲ್ಲಿ ಇಲ್ಲವಾದರೂ ಸ್ಥಾಯಿ ಭಾವಗಳು ಸ್ವತಃ ಆನಂದದಾಯಕವುಗಳಾದ್ದರಿಂದ ಹಾಗೆ ಊಹಿಸಿಕೊಂಡ ಮಾತ್ರದಿಂದಲೇ ಭಾವ ಸಂಸ್ಕಾರವುಳ್ಳ ಪ್ರೇಕ್ಷಕರಿಗೆ ಸುಖ ಕೊಡ್ತದೆ. ಇದು ಶಂಕುಕನ ಅಭಿಪ್ರಾಯ. ಭಟ್ಟಲೊಲ್ಲಟ ಶಂಕುಕರದ ಮೇಲೆ ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿದ. ಭಟ್ಟನಾಯಕ ತನಗೆ ಹಿಂದಿನ ದರ ವಾದದ ಅನೇಕ ಅಂಶಗಳನ್ನ ಒಪ್ಪಿಕೊಂಡ್ರು ಅದನ್ನ ತನ್ನದೇ ಆದ ಒಂದು ವಿಶಿಷ್ಟ ದೃಷ್ಟಿಯಲ್ಲಿ ನೋಡಿದ. ರಸಕ್ಕೂ ಸಾಮಾಜಿಕನಿಗೂ ನೇರವಾದ ಪ್ರತ್ಯಕ್ಷ ಸಂಬಂಧವನ್ನು ಕಲ್ಪಿಸಬಹುದು ಎಂಬುದು ಇವನ ಅಭಿಪ್ರಾಯ. ಆ ರಸಸ್ವಾದನೆ ಆಗುವುದು ಸಾಮಾಜಿಕನಿಗೆ, ಆ ಸಾಮಾಜಿಕನಿಗೆ ಆ ಅನುಭವವನ್ನು ತಂದುಕೊಡುವುದು ಕಲಾತ್ಮಕವಾಗಿ ಪ್ರದರ್ಶನಗೊಂಡ ನಾಟಕ. ಆ ನಾಟಕದಲ್ಲಿ ಮೂಲ ವ್ಯಕ್ತಿಗಳ ಭಾವಗಳು ಹೇಗಿರ್ತವೆ ಅನ್ನೋದನ್ನ ರಸಸ್ವಾದನೆ ಆಗುವುದು ಅಂತ ಕರೆಯೋದು. ಅಂದ್ರೆ ಅವರ ಭಾವನೆಗಳ ಮೂಲಕ. ಅಂದ್ರೆ ಸಾಮಾಜಿಕವಾಗಿ ಈಗ ಜನರಿಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಒಂದು
ನಾಟಕದ ಪ್ರದರ್ಶನ ತಿಳ್ಕೊಳ್ಳೋದು. ಇನ್ನು ಸಾಮಾಜಿಕನ ಮನಸ್ಸನ್ನ ನೋಡ್ತವೆ. ಇದು ನಾಟಕದ ಮೂಲಕ ರಸಗಳನ್ನ ತೋರಿಸುವುದರಿಂದ ಸಾಮಾಜಿಕನ ಮನಸ್ಸನ್ನು ಮೂಡ್ತವೆ. ಆ ಭಾವಗಳು ಸಾಮಾಜಿಕನ ಸಂದರ್ಭದ ಸ್ವಂತ ಭಾವವೂ ಅಲ್ಲ, ಹಾಗೆ ಅವನಿಗೆ ಸಂಬಂಧ ಪಡೆದವೂ ಅಲ್ಲ. ಸಾಮಾಜಿಕನಾದವನು ಒಂದು ವಿಶಿಷ್ಟ ನಿಲುವಿನಲ್ಲಿ ನಿಂತು ಅವುಗಳನ್ನು ಗ್ರಹಿಸ್ತಾನೆ. ಇಲ್ಲಿ ನಡೆಯುವ ಒಂದು ಶಬ್ದ ವ್ಯಾಪಾರವೆಂದರೆ ಇಡೀ ಸನ್ನಿವೇಶದಲ್ಲಿಯೇ ಒಂದು ಅಲೌಕಿಕ ತನ್ಮಯತೆಯನ್ನು ಮಾಡ್ತದೆ. ಭಟ್ಟನಾಯಕ ಇಲ್ಲಿ ಆ ಶಬ್ದ ವ್ಯಾಪಾರದ ಪರಿಣಾಮವನ್ನು ಎರಡು ತೆರನಾಗಿ ಕಂಡುಕೊಂಡಾನೆ. ಒಂದು ಭಾವಕತ್ವ, ಎರಡನೇದು ಭೋಜಕತ್ವ. ಸಾಮಾಜಿಕ ಭಾವಕೌಶಲ್ಯತೆಯಿಂದ ಒಂದು ಕಲಾಕೃತಿಯ ಪಾತ್ರಗಳನ್ನ ಅವುಗಳ ವೈಯಕ್ತಿಕತೆಯಿಂದ ಪಾರಾದಂತೆ ಕಲ್ಪಿಸಿಕೊಳ್ತಾನೆ. ಅದರಲ್ಲಿ ಬರುವ ರಾಮ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಹಾಗೆಯೇ ಅಲ್ಲಿಯ ಸೀತೆ ಒಬ್ಬ ಹೆಣ್ಣಲ್ಲ. ಅವಳ ದುಃಖ ಅವಳಿಗೆ ಸಂಬಂಧಿಸಿದ್ದಲ್ಲ. ಅದು ಎಲ್ಲಾ ಮಾನವರಿಗೂ ಸಹಜವಾದ ಸ್ಥಾಯಿ ಭಾವಗಳ ಮೇಲೆ ನಿಂತಿರುವಂಥದ್ದು. ಆದ್ದರಿಂದಲೇ ಅದು ಸಾಮಾಜಿಕನಿಗೆ ಸಾಧಾರಣೀಕರವಾದ ಅನುಭವ ಆಗಿ ಪರಿಣಮಿಸುತ್ತದೆ. ಇದನ್ನೇ ಆತ ಸಾಧಾರಣೀಕರಣ ಅಥವಾ ಭಾವಕತ್ವ ಅಂತ ಕರೆದಿರುತ್ತದೆ. ಅಲ್ಲದೆ ಇಲ್ಲಿ ಸ್ಥಾಯಿ ಭಾವ ವ್ಯಕ್ತಿ ಸಂಪರ್ಕವನ್ನು ಕಳ್ಕೊಳ್ಳುತ್ತೆ. ಹೀಗೆ ಅನುಭವವನ್ನು ಸಾಧಾರಣೀಕರಿಸುವುದು ಭಾವಕತ್ವದ ಶಕ್ತಿಯಿಂದ ಮಾತ್ರ ಸಾಧ್ಯ. ಹೀಗೆ ಭಾವಕತ್ವದಿಂದ ಸಾಧಾರಣೀಕೃತವಾದ ಸ್ಥಾಯಿ ಭಾವ ಭೋಜಕತ್ವ ಎಂಬ ಎನ್ನುಮದ ಶಕ್ತಿಯಿಂದ ಅಸಾಧ್ಯವಾಗುತ್ತದೆ. ಹೀಗೆ ಅಸಾಧ್ಯವಾಗಿ ಅನುಭವಿಸಲ್ಪಡುವ ಅನುಭವ ಲೌಕಿಕ ಅನುಭವಗಳಿಗಿಂತ ಭಿನ್ನವಾದುದು ಹಾಗೂ ವಿಲಕ್ಷಣವಾದದ್ದು. ಇವಿಷ್ಟು ಭಟ್ಟನಾಯಕನ ವ್ಯಾಖ್ಯಾನದ ಸಾರಾಂಶ. ಭಟ್ಟನಾಯಕನ ಈ ವಾದವನ್ನ ರಸಸೂತ್ರದ ಕೊನೆಯ ವ್ಯಾಖ್ಯಾನಕಾರನಾದ ಅಭಿನವ ಗುಪ್ತ ಬಹುಮಟ್ಟಿಗೆ ಒಪ್ಪಿಕೊಂಡ್ರು ಅವರ ತಾತ್ವಿಕ ಹಿನ್ನೆಲೆಯನ್ನ ಪುನರ್ವಿಮರ್ಶೆ ಮಾಡ್ತಾರೆ. ನಾಟಕ ಅಥವಾ ಕಲಾ ಜಗತ್ತು ಅದು ವಾಸ್ತವ ಜಗತ್ತು ಅಲ್ಲ, ಹಾಗೆ ಕೇವಲ ಕನಸಿನ ಜಗತ್ತೂ ಅಲ್ಲ. ಅದೊಂದು ವಿಶಿಷ್ಟವಾದ ವಿಭಾವಲೋಕ. ಅಲ್ಲಿ ನಡೆಯುವ ಸಂಭಾಷಣೆ, ಬರುವ ಸನ್ನಿವೇಶ, ವರ್ಣನೆ ಇವುಗಳು ಸಾಮಾಜಿಕನಲ್ಲಿ ಸುಪ್ತವಾಗಿದ್ದು ಭಾವಗಳನ್ನು ಜಾಗೃತಗೊಳಿಸ್ತವೆ. ಹೀಗೆ ಉದ್ಭವಗೊಂಡ ಸ್ಥಾಯಿ ಭಾವಗಳೊಂದಿಗೆ ಪ್ರೇಕ್ಷಕನಲ್ಲಿ ವಾಸನಾತ್ಮಕವಾಗಿ ಇರುವ ಅನುಭವ ಮತ್ತು ಸಂಚಾರಿ ಭಾವಗಳು ಬಂದು ಸೇರ್ತವೆ. ಅವುಗಳ ಸುಂದರ ಸಂಯೋಜನೆಯ ತುದಿಯಲ್ಲಿ ಸಾಮಾಜಿಕನಲ್ಲಿ ರಸ ನಿಷ್ಪಷ್ಟವಾಗುತ್ತದೆ. ಸಾಮಾಜಿಕನಲ್ಲಿ ಆದ ಸ್ಥಾಯಿ ವಿಭಾವ ರೂಪದಿಂದ ಪ್ರಚೋದನೆಗೊಂಡು ಅವನಲ್ಲಿಯ ರಸವನ್ನ ನಿಷ್ಪನ್ನ ಮಾಡ್ತದೆ. ಈ ಸಕ್ರಿಯೆ ಭಾವ ಸಂಸ್ಕಾರ ಬೇಕು. ಕಾವ್ಯದಲ್ಲಿ ರಸವೇ ಕನ್ಯೆ, ಅದನ್ನ ಪಡೆಯುವುದೇ ಸಾಮಾಜಿಕನ ನಿರಂತರ ಪ್ರಯತ್ನ. ಆ ಕಲಾಸಿದ್ಧಿ ಲಭಿಸುವುದು ನಿಜಕ್ಕೂ ಒಂದು ರಸಕ್ರಿಯೆ. ಹೀಗೆ ಅಭಿನವ ಗುಪ್ತ ರಸಸೂತ್ರವನ್ನು ಅರ್ಥಪೂರ್ಣವಾಗಿ ವ್ಯಾಖ್ಯಾನಿಸ್ತಾನೆ. ರಸ ಸಿದ್ಧಾಂತಕ್ಕೆ ಒಂದು ಪೂರ್ಣತೆಯನ್ನು ತಂದುಕೊಡ್ತಾನೆ. ಇದುವರೆಗಿನ ವ್ಯಾಖ್ಯಾನಕಾರರ ವರ್ಣನೆಗಳ ಸಾರಾಂಶವಿಷ್ಟು: ಕಲೆಯ ಆಸ್ವಾದನೆಯಲ್ಲಿ ಸಹೃದಯನಿಗೆ ನಾನು, ನನ್ನದು ಎಂಬ ವೈಯಕ್ತಿಕವಾದ ಸಂಗತಿಗಳೆಲ್ಲ ಎಲ್ಲವೂ ಮರೆಯಾಗಿ ತಾನು ಕೇವಲ ತಟಸ್ಥ ಪ್ರೇಕ್ಷಕನೆಂಬ ಭಾವ ಒಂದೇ ಪ್ರಧಾನವಾಗಿ ನಿಲ್ತದೆ. ಈ ತಟಸ್ಥದ ಕಾರಣ ಅವನಲ್ಲಿ ಕ್ರಿಯೋನ್ಮುಖತೆ ಇಲ್ಲವಾಗಿ ಕೇವಲ ಆಸ್ವಾದನಶೀಲತೆಯಿಂದೇ ಶಕ್ಯವಾಗ್ತದೆ. ಕಾವ್ಯ ನಾಟಕಗಳಲ್ಲಿ ಬರುವ ಪಾತ್ರಗಳು ತಮ್ಮ ಚಿತ್ತ ವೃತ್ತಿ ವಿಶೇಷಗಳ ಪ್ರದರ್ಶನದಿಂದ ಸಹೃದಯನ ರಸ ಉಲ್ಲಾಸಕ್ಕೆ ಮಾತ್ರ ಕಾರಣರಾಗ್ತಾರೆ. ಇದನ್ನೇ ಸಾಧಾರಣೀಕರಣ
ವ್ಯಾಪಾರವೆಂದು. ಇದರ ಫಲ ಆತ್ಮ ವಿಶ್ರಾಂತಿ, ಇದರ ಸ್ವಭಾವ ರಸವೆಂಬ ಆನಂದ ಅನುಭವ. ಭರತನ ರಸಸೂತ್ರದ ಪಾರಿಭಾಷಿಕ ಪದಗಳು, ಅವುಗಳ ಸ್ಥೂಲ ವ್ಯಾಖ್ಯಾನ. ಸೂತ್ರ ವಿಭಾ ಅನುಭವ, ವ್ಯಭಿಚಾರಿ ಸಂಯೋಗಾದ್ರ ಸನಿಷ್ಪತಿ. ಭಾವವೆಂದರೆ ಒಂದು ಚಿತ್ತ ವೃತ್ತಿ ವಿಶೇಷ, ಅದೊಂದು ಬಗೆಯ ಮಾನಸಿಕ ವ್ಯಾಪಾರ. ಮನಸ್ಸೆಂಬ ತಿಳಿಗೊಳ್ಳಕ್ಕೆ ಘಟನೆ ಎಂಬ ಕಲ್ಲು ಬಿದ್ದಾಗ ಇರುವ ಅಲೆ ಭರತ ಹೇಳಿರುವ ಸ್ಥಾಯಿ ಭಾವಗಳು. 8. ರಸಗಳ ಪಟ್ಟಿಗೆ ಶಾಂತರಸದ ಸೇರ್ಪಡೆಯಾದ ಮೇಲೆ ಅವುಗಳ ಸಂಖ್ಯೆ 9ಕ್ಕೆ ಏರಿದೆ. ಭರತ ಹೇಳುವ 8 ಸ್ಥಾಯಿ ಭಾವಗಳು ಯಾವುದು ಅಂದ್ರೆ ಉತ್ಸಾಹ, ವೀರ, ಕ್ರೋಧ, ರೌದ್ರ, ವಿಸ್ಮಯ, ಅದ್ಭುತ, ಭಯ, ಭಯಾನಕ, ರತಿ, ಶೃಂಗಾರ. ಹೀಗೆ 6 ಸ್ಥಾಯಿ ಭಾವಗಳಿಗೆ ಭರತ ಹೇಳಿರುವುದು. ಭರತ 8 ಸ್ಥಾಯಿ ಭಾವಗಳನ್ನ ಹೇಳ್ತಾನೆ. ಆದರೆ ಈ ಸ್ಥಾಯಿ ಭಾವಗಳ ಪಟ್ಟಿಯಲ್ಲಿ ಶಾಂತರಸ ಸೇರ್ಪಡೆಯಾಗಿರೋದ್ರಿಂದ ಅದು 9ಕ್ಕೆ, ಹೀಗಾಗಿ ಅದು ನವರಸಗಳು ಅಂತ ಹೆಸರು ಬರುತ್ತೆ. 10 ರಸಗಳನ್ನ ನೋಡೋದಾದ್ರೆ ಮೊದಲನೇದು ಉತ್ಸಾಹ, ಎರಡನೇದು ಕ್ರೋಧ, ರೌದ್ರ, ವಿಸ್ಮಯ, ಭಯ, ಶೃಂಗಾರ, ಶೋಕ, ಕರುಣ, ಜಿಗುಪ್ಸೆ ಅಂದ್ರೆ ಬೀಭತ್ಸ, ಹಾಸ್ಯ, ಶಾಂತ. ವಿಭಾವ, ವಿಶಿಷ್ಟವಾದ ಭಾವ. ವಿಭಾವ ಇದು ಲೋಕಾಭಾವ, ಕಲಾತ್ಮಕ ಅಭಿವ್ಯಕ್ತಿ, ಭಾವಲೌಕಿಕ ಪ್ರತಿಕ್ರಿಯೆಯಿಂದ ಸಂಬಂಧಿಯಾದರೆ ವಿಭಾವ ಲೌಕಿಕ ಪ್ರತಿಕ್ರಿಯೆಯಿಂದ ವಿಮೋಚನೆಗೊಂಡದ್ದು. ಭಾವದ ಕಲಾರೂಪವೇ ವಿಭಾವ ಅಂತ ಕರೀತಾರೆ. ವಿಭಾವದಲ್ಲಿ ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಒಂದು 2 ವಿಧ. ಆಲಂಬನ ವಿಭಾವವೆಂದರೆ ಭಾವ ಹುಟ್ಟುವುದಕ್ಕೆ ಆಶ್ರಯವಾದ ಮೂಲ ಕಾರಣ. ಹೀಗೆ ಹುಟ್ಟಿದ ಭಾವವನ್ನು ಉದ್ದೀಪನಗೊಳಿಸುವ ವಸ್ತುಗಳು ಉದ್ದೀಪನ ವಿಭಾವ ಅಂತ ಅನ್ನಿಸ್ತವೆ. ಶೃಂಗಾರ ರಸಕ್ಕೆ ನಲ್ಲೆಯರ ಆಲಂಬನ ವಿಭಾವವಾದರೆ ಮಲಯ, ನೀಲ, ಚಂದ್ರ ಮುಂತಾದವು ಉದ್ದೀಪನ ವಿಭಾವವಾಗ್ತವೆ. ಅನುಭವ ವಿಭಾವದ ಅಭಿವ್ಯಕ್ತಿ ಅನುಭವ ಅಂದರೆ ವಿಭಾವ ಕಲಾಕೃತಿಗಳಲ್ಲಿ ಅಭಿವ್ಯಕ್ತವಾಗುವ ಬಗೆ. ಸ್ಥಾಯಿ ಭಾವ ಕಲಾರಂಗವನ್ನ ಪ್ರವೇಶಿಸಿದಾಗ ವಿಭಾವ ಅಂತ ಅನಿಸುತ್ತೆ. ಆ ವಿಭಾವದ ಪ್ರತಿಕ್ರಿಯೆಗಳು ಹಲವಾರು ಬಗೆಗಳಲ್ಲಿ ಅಭಿವ್ಯಕ್ತಗೊಳ್ತವೆ. ಉದಾಹರಣೆಗೆ ದುಃಖ ಉಂಟಾದಾಗ ಕಣ್ಣೀರು ಬರುವುದು, ಕೋಪ ಬಂದಾಗ ಕಣ್ಣು ಕೆಂಪಾಗುವುದು, ದೇಹ ಕಂಪಿಸುವುದು, ಹಲ್ಲು ಕಡಿಯುವುದು, ಸಂತೋಷವಾದಾಗ ಮುಖ ಅರಳುವುದು ಇತ್ಯಾದಿ. ಸಂಚಾರಿ ಅಥವಾ ವಿಚಾರಿ ಭಾವ ಇವುಗಳನ್ನ ವೈಭಿರಿ ಭಾವ ಅಂತ ಕರೀತಾರೆ. ವೈಭಿರಿ ಭಾವ ಅಂದ್ರೆ ಏನು ಅಂತ ಕೇಳಿದ್ರೆ ಸಂಚಾರಿ ಅಥವಾ ವ್ಯಭಿಚಾರಿ ಭಾವ. ನೀರಿನಲ್ಲಿ ಎದ್ದ ದೊಡ್ಡ ಅಲೆ ಆದರೆ ಜೊತೆಯಲ್ಲಿ ಸಣ್ಣ ಪುಟ್ಟ ಅಲೆಗಳು ಮೂಡಿ ಮಾಯವಾಗುವಂತೆ ಪ್ರಧಾನವಾದ ಸ್ಥಾಯಿ ಭಾವವಿರುವಾಗ ಅದರೊಂದಿಗೆ ಮನಸ್ಸಿನಲ್ಲಿ ಕೆಲವು ಸಣ್ಣ ಪುಟ್ಟ ಭಾವಗಳು ಮಿಂಚಿ ಮಾಯವಾಗ್ತವೆ. ಉದಾಹರಣೆಗೆ ದುಷ್ಯಂತ ಶಕುಂತಲೆಯರು ಮೊದಲು ಭೇಟಿಯಾದಾಗ ಅವರಿಬ್ಬರಲ್ಲಿ ರತಿಭಾವ ಪ್ರಕರ್ಷಾವಸ್ಥೆಯಲ್ಲಿರುತ್ತದೆ. ಆಗ ಇತರ ಸಣ್ಣ ಭಾವಗಳು ಸುಳಿಯಲಿಲ್ಲವೆಂದಲ್ಲ. ಆಗ ಶಕುಂತಲೆ ತಾನು ಹೆಣ್ಣು ಎಂಬ ಲಜ್ಜೆ, ಯಾರಾದರೂ ನೋಡಿಯಾರು ಎಂಬ ಅಳುಕು ಉಂಟಾಗಲಿಲ್ಲ. ಆದರೆ ಹೀಗೆ ಸುಳಿದು ಹೋಗುವ ಸಣ್ಣ ಪುಟ್ಟ ಭಾವಗಳ ಮೂಲ ಭಾವಕ್ಕೆ ಬಾಧಕ ಆಗುವುದಿಲ್ಲ. ಅದರೊಂದಿಗೆ ಬೆರೆತು ಅದಕ್ಕೆ ಪೋಷಕವಾಗ್ತವೆ. ಭರತ
ನಿರ್ವೇದ, ಗ್ಲಾನಿ, ಶಂಕೆ, ಅಸೂಯೆ, ಆಲಸ್ಯ, ಮದ, ಧೈರ್ಯ, ಚಿಂತೆ, ವಿಷಾದ, ಬೇಸರ ಹೀಗೆ 33 ಸಂಚಾರಿ ಭಾವಗಳನ್ನ ಹೇಳಿದೆ. ಅನುಕಾರ್ಯರು ಅಂದ್ರೆ ನಾಟಕದ ಮೂಲ ಪಾತ್ರಗಳು. ಉದಾಹರಣೆಗೆ ದುಷ್ಯಂತ, ಶಾಕುಂತಲೆ, ರಾಮ, ಸೀತೆ ಇತ್ಯಾದಿ. ಅನುಕರ್ತರು ಅವರು ಅನುಕಾರ್ಯರು, ಇವರು ಅನುಕರ್ತರು. ಅನುಕರ್ತರು ಅಂದ್ರೆ ನಾಟಕದಲ್ಲಿ ಬರುವ ಪಾತ್ರಗಳನ್ನ ಅಭಿನಯಿಸುವ ನಟರನ್ನ ಅನುಕರ್ತರು ಅಂತ ಕರೀತಾರೆ. ಸಾಮಾಜಿಕರು ಅಂದ್ರೆ ನಾಟಕ ನೋಡುವ ಸಹೃದಯರು. ರಸ ಪ್ರಭೇದಗಳು. ರಸಗಳು ಎಷ್ಟು ಎಂಬ ಬಗ್ಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ವಿಪುಲವಾದ ಚರ್ಚೆ ನಡೆದಿದೆ. ರಸ ಒಂದೇ ಎಂಬುದರಿಂದ ಹಿಡಿದು ರಸಗಳು ಅನೇಕ ಎನ್ನುವವರೆಗೂ ಅನೇಕ ಅಭಿಪ್ರಾಯಗಳು ಅತೀತವಾಗಿವೆ. ಭರತ ಹೇಳಿರುವುದು 8 ರಸಗಳು ಮಾತ್ರ. ಅಮರಕೋಶದಲ್ಲಿ 8 ರಸಗಳಿರುವುದು. ಕಾಳಿದಾಸ ತನ್ನ ವಿಕ್ರಮವೂ ಊರ್ವಶಿಯ ನಾಟಕದಲ್ಲಿ 8 ರಸಗಳನ್ನು ಪ್ರಸ್ತಾಪ ಮಾಡಿದೆ. ಪ್ರಾಚೀನ ಅಲಂಕಾರಿಕರೆಲ್ಲರೂ ಹೇಳಿರುವುದು 8 ರಸಗಳನ್ನು. ಕಾವ್ಯದಲ್ಲಿ ನವರಸಗಳ ಪ್ರತಿಪಾದನೆ ಎಂದಿನಿಂದ ಮೊದಲಾಯಿತು ಎಂಬುದನ್ನು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಭಾವಪ್ರಕಾಶವಾದ ಕೃತ್ಯವಾದ ಶಾರದಾತನಯದ ಹಿಂದೆ ವಾಸುಕಿ ಬರೆದ ಒಂದು ನಾಟ್ಯಶಾಸ್ತ್ರವಿತ್ತೆಂದು ಅದರಲ್ಲಿ 9 ರಸಗಳು ಹೇಳಲ್ಪಟ್ಟಿವೆ ಅಂತ ಹೇಳಿದನು. ಈ ವಾಸುಕಿ ಯಾರು ತಿಳಿಯದು. ಅವನ ನಾಟ್ಯಶಾಸ್ತ್ರವೂ ಸಿಕ್ಕಿಲ್ಲ. ಶಾರದಾತನಯನ ಹೇಳಿಕೆಯನ್ನ ನೋಡಿದ್ರೆ ವಾಸುಕಿ ಭರತನಿಗಿಂತ ಹಿಂದೆ ಇದ್ದಂತೆ ತೋರಿಸಿದೆ. ಭರತ ತನ್ನ ರಸ ಪ್ರಕರಣವನ್ನು ವಾಸುಕಿಯ ಗ್ರಂಥದ ಆಧಾರದ ಮೇಲೆ ಬರೆದನೆಂಬುದನ್ನು ಶಾರದಾತನಯನ ಹೇಳಿಕೆ. ಆದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಇದಕ್ಕೆ ಯಾವುದೇ ಆಧಾರವಿಲ್ಲ. ಒಂದು ಪಕ್ಷ ಭರತನು ವಾಸುಕಿಯ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡಿದ್ದರೆ ವಾಸುಕಿ ಹೇಳಿದ 9 ರಸಗಳನ್ನು ಬಿಟ್ಟು 8 ರಸಗಳನ್ನ ಆಧಾರವಾಗಿಟ್ಟುಕೊಂಡರೆ ವಾಸುಕಿ ಹೇಳಿದ 9 ರಸಗಳನ್ನ ಬಿಟ್ಟು 8 ರಸಗಳನ್ನು ಮಾತ್ರ ಪ್ರತಿಪಾದಿಸಲು ಕಾರಣ ಏನು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆದ್ರಿಂದ ಶಾರದಾತನಯನ ಹೇಳಿಕೆ ಗೊಂದಲಕ್ಕೆ ಈಡು ಮಾಡಿಕೊಳ್ತದೆ. ಹಾಗೆ ಧರ್ಮಸೂರಿ ಅಂತ ಇನ್ನೊಬ್ಬ ಲೇಖಕ ಬರ್ತಾನೆ. ಕೋಹಲ ಅಂತ ಕೂಡ ಇನ್ನೊಬ್ಬ ಬರ್ತಾನೆ. ಇವರೆಲ್ಲ ಅಲಂಕಾರಿಕರು. ಇವರು ಅಲಂಕಾರಿಕರನ್ನ ಸ್ಮರಿಸ್ತಾನೆ. ಕೋಹಲನು ಭರತನಿಗಿಂತ ಪ್ರಾಚೀನನೆಂದು ಆತನು 9ನೇ ರಸವಾದ ಶಾಂತರಸವನ್ನು ಹೇಳುತ್ತಾನೆ. ಶಾಂತರಸದ ಪ್ರತಿಪಾದಕರಾದ ಅಭಿನವ ಗುಪ್ತ ಮೊದಲಾದವರು ಅವನನ್ನೇ ಸ್ಮರಿಸಬೇಕಾಗಿತ್ತು. ಈ ಸಂಬಂಧವಾಗಿ ಅಧಿಕೃತ ಆಧಾರಗಳು ದೊರೆಯುವವರೆಗೂ ಏನನ್ನೂ ಖಚಿತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ತಿಳಿದಿರುವಂತೆ ಶಾಂತರಸವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿ ಅದನ್ನು ಪ್ರತಿಪಾದಿಸಿದ ಪ್ರಪ್ರಥಮ ಅಲಂಕಾರಿಕನೆಂದರೆ ಉದ್ಭಟ. ಅವನ ಕೃತಿ ಕಾವ್ಯ ಅಲಂಕಾರ, ಸಾರ ಸಂಗ್ರಹ, ಭರತನ ನಾಟ್ಯಶಾಸ್ತ್ರದ ಕೆಲವು ಪದ್ಯಗಳಲ್ಲಿ ಶಾಂತರಸದ ಉಲ್ಲೇಖವಿರುವುದಾದರೂ ಅದನ್ನು ಪ್ರಕ್ಷಿಪ್ತವೆಂದು ಹೇಳ್ತಾರೆ. ಭರತ ಶಾಂತರಸವನ್ನು ಹೇಳಿಲ್ಲವೆಂದು ಮಾತ್ರಕ್ಕೆ ಆತ ಶಾಂತರಸದ ವ್ಯಾಪಕವಾದ ಸ್ವರೂಪವನ್ನು ಅರಿತಿರಲಿಲ್ಲ ಅಂತ ಅಲ್ಲ. ಅಂದ್ರೆ ಅವನು ಅದನ್ನ ಒಂದು ಪ್ರತ್ಯೇಕವಾಗಿ ಗುರುತಿಸಲು ಹೋಗಿಲ್ಲ. ಹಾಗೆ ಭರತ ಶಾಂತದ ಸ್ಥಾಯಿ ಭಾವವಾದ ಶಮವನ್ನ
ಕರುಣ ಪ್ರಧಾನವಾದ ಸ್ಥಾಯಿ ಭಾವಗಳಲ್ಲಿ ಒಂದೆಂದು ಅಂತ ಹೇಳಿದ್ದಾನೆ. ಒಟ್ಟಿನಲ್ಲಿ ಪ್ರಾಚೀನ ಅಲಂಕಾರಿಕರು ಸ್ಪಷ್ಟವಾಗಿ ಉಲ್ಲೇಖಿಸಿರುವುದು 8 ರಸಗಳು ಮಾತ್ರ. ಉದ್ಭಟ, ಆನಂದವರ್ಧನ, ಅಭಿನವ ಗುಪ್ತಾದಿಗಳು ಕಾಲಕ್ಕೆ ಶಾಂತರಸವು ಸೇರಿಕೊಂಡು ನವರಸಗಳ ಪ್ರಸಿದ್ಧವಾದವು. ನವೀನ ಅಲಂಕಾರಿಕರು ಈ ರಸಗಳ ಪಟ್ಟಿಗೆ ಪ್ರಯಾಣ ಭಕ್ತಿ ಎಂಬ 2 ಹೊಸ ರಸಗಳನ್ನು ಸೇರಿಸುವ ಪ್ರಯತ್ನ ಮಾಡಿದರು. ಆದರೆ ಪ್ರಸಿದ್ಧವಾದ ರಸಗಳು 9 ಮಾತ್ರ. ಆ 9 ರಸಗಳನ್ನು ಕನ್ನಡದ ಕವಿರಾಜ ಮಾರ್ಗಕಾರ ಹೀಗೆ ನಿರೂಪಿಸಿದ್ದಾನೆ. ವೀರಾದ್ಭುತ ಕರುಣ ಶೃಂಗಾರ ಭಯಾನಕ ಸರೌದ್ರ ಬೀಭತ್ಸ ಮಹಾಸರಾತರ ಹಾಸ್ಯ ಶಾಂತ ಧಾರಂ ನವವಿಧ ವಿಕಲ್ಪ ಮಾರ ಸಮಾರ್ಗಂ ವಿಕಲ್ಪಮ ರಸಮಾರ್ಗ. ಒಂದೊಂದು ರಸಕ್ಕೂ ಒಂದೊಂದು ಸ್ಥಾಯಿ ಭಾವ ಇರುತ್ತದೆ. ಶೃಂಗಾರ, ಹಾಸ್ಯ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಕರುಣ. ಅಂದ್ರೆ ಶಾಂತರಸದ ಸ್ಥಾಯಿ ಭಾವವಾದ ಶಮದ ಬಗ್ಗೆ ಏಕೆ ಅಭಿಪ್ರಾಯವಿಲ್ಲ? ಕೆಲವರು ಸಮ್ಯಕ್ ಜ್ಞಾನವನ್ನ ಶಾಂತರಸದ ಸ್ಥಾಯಿ ಭಾವ ಅಂತ ಕೂಡ ಬರೆದಿದ್ದಾರೆ. ಶೃಂಗಾರ ರಸಗಳ ಪಟ್ಟಿಯಲ್ಲಿ ಮಾತ್ರವಲ್ಲ, ಜನಪ್ರಿಯತೆಯಲ್ಲೂ ಮೊದಲನೇದು. ಕಾಳಿದಾಸನ ಶಕುಂತಲ ನಾಟಕದ ದುಷ್ಯಂತ ಶಕುಂತಲೆಯರ ಪ್ರಥಮ ಸಮಾಗಮ ಉದಾಹರಣೆಯಾದರೆ, ವಿಪ್ರಲಂಬ ಶೃಂಗಾರಕ್ಕೆ ಮೇಘದೂತದಲ್ಲಿ ಬರುವ ಯಕ್ಷಿಯರ ವಿರಹದ ಅಳಲು ಒಂದು ಉತ್ತಮ ಉದಾಹರಣೆಯಾಗಿದೆ. ಹಾಸ್ಯರಸ ಹಾಸ್ಯದಲ್ಲಿ ಹಲವು ಬಗೆಗಳಿವೆ. ಮೃದು ಹಾಸ್ಯ, ಕಟು ಹಾಸ್ಯ, ಕುತ್ಸಿತ ಹಾಸ್ಯ ಅಂತ. ಭರತ ಹಾಸ್ಯದಲ್ಲಿ ಆತ್ಮಸ್ಥ ಮತ್ತು ಪರಸ್ಥ ಎಂದು 2 ಬಗೆಗಳನ್ನು ಹೇಳ್ತಾನೆ. ಅಂದ್ರೆ ತಾನೇ ನಗೋದು ಆತ್ಮಸ್ಥ, ಬೇರೆಯವ್ರನ್ನ ನಗೋದು ಪರಸ್ಥ ಅಂತ. ಡಿ.ವಿ.ಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಂತ ಹೇಳಿರೋದು. ಸಂಸ್ಕೃತ ನಾಟಕಗಳಲ್ಲಿ ಬರುವ ವಿದೂಷಕನ ಪಾತ್ರ ಹಾಸ್ಯ ರಸದ ಪೋಷಣೆಗಾಗಿಯೇ ಬರುವಂಥದ್ದು. ಕರುಣರಸ ಶೋಕವನ್ನು ಸ್ಥಾಯಿಗೊಳ್ಳುವುದು ಕರ್ಣರಸ. ಕಷ್ಟದಲ್ಲಿರುವವರನ್ನ ಕಂಡು ನಾವು ತೋರಿಸುವ ಅನುಕಂಪ ಕರ್ಣರಸ ಅಂತ ಹೇಳ್ಬೋದು. ಕರುಣೆಯೇ ಬೇರೆ, ಕರ್ಣರಸವೇ ಬೇರೆ. ಕರುಣವೂ ಅತಿ ಸುಕುಮಾರ ವಾದರಸ. ಅದರ ಅನುಭವಕಾರದಲ್ಲಿ ಕಠಿಣ ಮನಸ್ಸಿನವರ ಹೃದಯವೂ ದ್ರವಿಸುತ್ತದೆ. ಸಂಸ್ಕೃತ ನಾಟಕಕಾರನದು ಭವಭೂತಿ. ಈ ಕುಯಿರಸ ಕರುಣೆಯೇ ಅಂತ ಹೇಳುತ್ತಾನೆ. ಅಂದ್ರೆ ಕರುಣೆ ಒಂದೇ ರಸ ಅಂತ ಅರ್ಥ. ಗದಾ ಯುದ್ಧ, ದುರ್ಯೋಧನ ವಿಲಾಪ ಇದಕ್ಕೆ ಉದಾಹರಣೆ. ಇನ್ನು ರೌದ್ರ ರಸ, ಕ್ರೋಧ. ರೇಮನ ಗದಾಯುದ್ಧದಲ್ಲಿ ಬರುವ ಭೀಮನ ಆಟೋಟಪದ ಸನ್ನಿವೇಶ ರೌದ್ರ ರಸಕ್ಕೆ ಉತ್ತಮ ಉದಾಹರಣೆ. ವೀರ ರಸ ಪಂಪ ಭಾರತ, ಗದಾಯುದ್ಧ ಮತ್ತು ಕುಮಾರವ್ಯಾಸ ಭಾರತ ಇವುಗಳಲ್ಲಿ ಬರುವ ಕರ್ಣ ವೃತ್ತಾಂತ ಕೆಲವು ಸನ್ನಿವೇಶಗಳು ವೀರ ರಸಕ್ಕೆ ಉತ್ತಮ ಉದಾಹರಣೆ.
ಭಯಾನಕ ರಸ. ಶಾಕುಂತಲೆ ನಾಟಕದ ಮೊದಲನೇ ಅಂಕದಲ್ಲಿ ದುಷ್ಯಂತನ ಬೇಟೆಗೊಂದು ರಥವನ್ನೇರಿ ಬೆನ್ನಟ್ಟುವ ಸಂದರ್ಭದಲ್ಲಿ ಜಿಂಕೆಯ ವರ್ಣನೆ ಭಯಾನಕ ರಸಕ್ಕೆ ಉತ್ತಮ ಉದಾಹರಣೆ. ಬೀಭತ್ಸ ರಸ. ಹರಿಶ್ಚಂದ್ರ ಕಾವ್ಯದಲ್ಲಿ ವೀರಬಾಹುಕ ಹರಿಶ್ಚಂದ್ರನನ್ನು ಕೂಡಿಕೊಂಡು ಹೊಲಗೇರಿಗೆ ಬಂದ ಸಂದರ್ಭದ ಹೊಲಗೇರಿಯ ವರ್ಣನೆ ಮತ್ತು ಜನ್ನನ ಯಶೋಧರ ಚರಿತೆಯಲ್ಲಿ ಬರುವ ಮಾರಿಗುಡಿಯ ವರ್ಣನೆ ಬೀಭತ್ಸ ರಸಕ್ಕೆ ಉತ್ತಮ ಉದಾಹರಣೆ. ಅದ್ಭುತ ರಸ. ನಂತರ 12 ಮಕ್ಕಳು ಹುಣ್ಣಿಯ ಮರದ ನೆರಳಲ್ಲಿ ಆಡುವಾಗ ಸನ್ಯಾಸಿ ಜಪವು ಮರೆತಾನು. ಅಂದರೆ ಸಹಜವಾಗಿ ಬರುವ ವರ್ಣನೆಗಳು. ಇನ್ನು ನವರಸಗಳಲ್ಲಿ ಕೊನೆಯ ರಸ ಶಾಂತರಸ. ಸ್ಥಾಯಿ ಭಾವದ ಬಗ್ಗೆ ಏಕೆ ಅಭಿಪ್ರಾಯ ಇಲ್ಲ? ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೀತಾರೆ. ಆದರೂ ಶಾಂತರಸದ ಸ್ಥಾಯಿ ಭಾವ ಬಹುಮಂದಿ ಅಲಂಕಾರಿಕರು ಒಪ್ಪಿದ್ದಾರೆ. ರುದ್ರಟ ಶಾಂತರಸದ ಸ್ಥಾಯಿ ಭಾವ ಸಮ್ಯಕ ಜ್ಞಾನ ಅಂತ ಹೇಳಿದರು. ಶಾಂತ ಎಂದರೆ ಕೇವಲ ನಿಷ್ಕ್ರಿಯೆ ಅಲ್ಲ, ಕ್ರಿಯಾತ್ಮಕವಾದ ಸನ್ನಿವೇಶಗಳಲ್ಲೂ ಮಂಗಳಕರವಾಗಿ ಪರಿಣಮಿಸುವ ದೃಶ್ಯಗಳೆಲ್ಲವೂ ಶಾಂತರಸದ ಪೋಷಣೆಗೆ ಕಾರಣವಾಗಬಲ್ಲವು. ನಾಗಾನಂದನ ನಾಟಕವು ಶಾಂತರಸಕ್ಕೆ ಒಂದು ಉತ್ತಮವಾಗಿರುವ ಉದಾಹರಣೆ. ಶಾಂತರಸದ ತುತ್ತ ತುದಿ ನಿರಸನವೆಂದನೂ ಸರಿ. ಎಲ್ಲಾ ರಸಗಳ ತುತ್ತ ತುದಿಯು ನಿರಸನ. ರೌದ್ರರಸದ ಕೊಲೆ ಮುಂತಾದವನ್ನು ರಂಗದ ಮೇಲೆ ಯಥಾವತ್ತಾಗಿ ಮಾಡಿ ತೋರಲು ಸಾಧ್ಯವೇ? ಆದ್ದರಿಂದ ಶಾಂತವೆಂದರೆ ತೋರಿಸಲಾಗದ ಕೊನೆಯ ಸ್ಥಿತಿಯನ್ನು ತೋರಿಸಬೇಕೆಂದಲ್ಲ, ಯಾವ ರಸಗಳಲ್ಲೂ ಅದನ್ನು ನಿರ್ವಹಿಸಲಾಗುವುದು.